IBPSನಲ್ಲಿ ಖಾಲಿ ಇರುವಂತಹ 13,217 ಗ್ರೂಪ್ ಬಿ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಗ್ರೂಪ್ ಎ ವೃಂದದ ಹುದ್ದೆಗಳು ಯಾವಪ್ಪ ಅಂತಂದರೆ ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಅಂತ ಇದು ಗ್ರೂಪ್ ಎ ವೃಂದದ ಹುದ್ದೆಗಳಾಗಿರ್ತವೆ. ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳು ನೋಡ್ಬೋದು ಆಫೀಸ್ ಅಸಿಸ್ಟೆಂಟ್ ಅಂತ ಗ್ರೂಪ್ ಬಿ ವೃಂದದ ಹುದ್ದೆಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಆಫೀಸ್ ಅಸಿಸ್ಟೆಂಟ್ನಲ್ಲಿ ಟೋಟಲ್ 7,972 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದು ಆಫೀಸ್ ಅಸಿಸ್ಟೆಂಟ ಮತ್ತು ಆಫೀಸರ್ ಸ್ಕೇಲ್ 1 ಒಳಗೆ 3,907 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಯಾವ ರೀತಿಯಾಗಿ ವಿದ್ಯಾರ್ಥಿಯನ್ನು ಹೊಂದಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಎಷ್ಟು ವಯೋಮಿತಿ ಇರಬೇಕು ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರ್ತೈತಿ ಮತ್ತು ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲಿ ಬರ್ತಾವೆ ಮತ್ತು ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಇರ್ತೈತಿ ಎಲ್ಲವೂ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರೀ. ಯಾಕಂದರೆ ನಿಮ್ಮ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ. ಮತ್ತು ಇದರ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ. ಅಲ್ಲಿ ಹೋಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಡೈರೆಕ್ಟ್ ಇದ್ರೆ ಅಪ್ಲೈ ಲಿಂಕ್ ಇರ್ತೈತಿ, ನೀವು ಡೈರೆಕ್ಟ್ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇದೊಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅಂತ ನೋಡ್ಬೋದು. ಅದಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು ಗ್ರೂಪ್ ಎ ವೃಂದದೊಳಗೆ ಆಫೀಸರ್ಸ್ ಇಲ್ಲಿ ನೋಡ್ಬೋದು ಆಫೀಸರ್ಸ್ ಅಂತ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಅಂತ ಕರೆದಿರ್ತಾರೆ. ಮತ್ತು ಗ್ರೂಪ್ ಬಿ ವೃಂದದೊಳಗೆ ಆಫೀಸ್ ಅಸಿಸ್ಟೆಂಟ್ ಅಂತ ಕರೆದಿರ್ತಾರೆ. ಮತ್ತು ಅರ್ಜಿಗಳ ಪ್ರಾರಂಭ ದಿನಾಂಕ ನೋಡ್ಬೋದು 1/9/2025 ಅರ್ಜಿಗಳ ಪ್ರಾರಂಭ ಆಗಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು 21/9/2025 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಸ್ನೇಹಿತರೆ, ಇಷ್ಟೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದ್ರ ಜೊತೆಗೆ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ನೋಡ್ತಾ ಹೋಗೋದಾದರೆ 21/9/2025 ಇದೆ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದಿರ್ತೈತಿ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಕರೆಕ್ಷನ್ ಯಾವಾಗ ಅಂತ ಆಫ್ಟರ್ ಕ್ಲೋಸರ್ ಆಫ್ ರಿಜಿಸ್ಟ್ರೇಷನ್ ವಿಲ್ ಬಿ ನೋಟಿಫೈಡ್ ಆನ್ ಅಫಿಷಿಯಲ್ ವೆಬ್ಸೈಟ್ IBPS. ಇಲ್ಲಿ ನೋಡ್ಬೋದು ಕರೆಕ್ಷನ್ ವಿಂಡೋ ಯಾಕಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಈಗ 21/9/2025 ಈಗ ಅಪ್ಲಿಕೇಶನ್ ಎಂಡ್ ಆತಂದ್ರೆ ಎಂಡ್ ಆದಮೇಲೆ ಆವಾಗ IBPS ವೆಬ್ಸೈಟ್ನಲ್ಲಿ ಸಿಗ್ತೈತೆ ನೋಡ್ರಿ. ಮತ್ತು ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ಬೋದು PET ನವೆಂಬರ್ 2025 ಕೊಟ್ಟಿರ್ತಾರೆ. ಮತ್ತು ಡೌನ್ಲೋಡ್ ಆಫ್ ಕಾಲ್ ಲೆಟರ್ ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ನೀವು ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಆನ್ಲೈನ್ ಎಕ್ಸಾಮಿನೇಷನ್ ಇಲ್ಲಿ ನೋಡ್ಬೋದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ಕಂಡಕ್ಟ್ ಮಾಡ್ತಾರೆ. ಮತ್ತು ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ದ ರಿಸಲ್ಟ್ ಯಾವಾಗ ಬಿಡ್ತಾರಪ್ಪ ಅಂತಂದರೆ ಡಿಸೆಂಬರ್ 2025 ಅಥವಾ ಜನವರಿ 2026 ಒಳಗೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ದ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಮೇನ್ ಎಕ್ಸಾಮಿನೇಷನ್ದ ಕಾಲ್ ಲೆಟರ್ ಯಾರು ಡೌನ್ಲೋಡ್ ಮಾಡ್ಕೋಬೋದಪ್ಪ ಅಂತಂದರೆ ಡಿಸೆಂಬರ್ 2025 ಅಥವಾ 2026 ಒಳಗೆ ನೀವು ಮೇನ್ ಎಕ್ಸಾಮಿನೇಷನ್ದ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಎಕ್ಸಾಮಿನೇಷನ್ ನೋಡ್ಬೋದು ಡಿಸೆಂಬರ್ 2025 ಅಥವಾ ಫೆಬ್ರವರಿ 2026 ಒಳಗೆ ಕಂಡಕ್ಟ್ ಮಾಡೋದನ್ನ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಡಿಕ್ಲೇರೇಷನ್ ರಿಸಲ್ಟ್ ಯಾವಾಗ ಮಾಡ್ತಾರಪ್ಪ ಅಂತಂದರೆ ಜನವರಿ 2026. ಮತ್ತು ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಇಂಟರ್ವ್ಯೂ ಆಗಿರ್ತೈತಿ ಅಂತ ನೋಡ್ಬೋದು ಜನವರಿ 2026 ಒಳಗೆ ನಿಮಗೆ ಇಂಟರ್ವ್ಯೂ ಇರ್ತೈತಿ. ಇದು ಕಾಲ್ ಲೆಟರ್ ಡೌನ್ಲೋಡ್ ಆಕೈತಿ, ಇಂಟರ್ವ್ಯೂ ಇದೆ. ಮತ್ತು ಇಂಟರ್ವ್ಯೂ ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ಬೋದು ಜನವರಿ ಅಥವಾ ಫೆಬ್ರವರಿ ಒಳಗೆ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಈ ರೀತಿಯಾಗಿರ್ತೈತಿ ಸ್ನೇಹಿತರೆ. ಈಗಾಗಲೇ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಅದಕ್ಕೆ ಅರ್ಜಿ ಸಲ್ಲಿಸ್ಬೇಕಂತಿರ್ತಾರಲ್ಲ ಆದಷ್ಟು ಜಲ್ದಿ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ಇದ್ರೆ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ವಯಸ್ಸು ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಮಿನಿಮಮ್ ಇದಕ್ಕೆ ಆಫೀಸ್ ಅಸಿಸ್ಟೆಂಟ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೇಕಂತ ಇರ್ತಾರಲ್ಲ ಇದಕ್ಕೆ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋದಾದರೆ ಮ್ಯಾಕ್ಸಿಮಮ್ 28 ವರ್ಷ ಇದಕ್ಕೆ ಆಫೀಸ್ ಅಸಿಸ್ಟೆಂಟ್ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಆಫೀಸರ್ ಸ್ಕೇಲ್ 1 ನೋಡ್ಬೋದು ಮಿನಿಮಮ್ ಇದಕ್ಕೆ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ ಇದಕ್ಕೂ. ಮತ್ತು ಆಫೀಸರ್ ಸ್ಕೇಲ್ 2 ನೋಡ್ತಾ ಹೋದಾದರೆ ಮಿನಿಮಮ್ ಇದಕ್ಕೆ 21 ವರ್ಷ ವಯಸ್ಸಿದ್ದಿರ್ತೈತಿ ಮತ್ತು ಮ್ಯಾಕ್ಸಿಮಮ್ 32 ವರ್ಷ. ಮತ್ತು ಆಫೀಸರ್ ಸ್ಕೇಲ್ 3 ಇದಕ್ಕೂ ಕೂಡ ಮಿನಿಮಮ್ 21 ವರ್ಷ, ಮ್ಯಾಕ್ಸಿಮಮ್ 40 ವರ್ಷ ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ. ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು SC/ST ವರ್ಗದವರಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ಅವರಿಗೆ 3 ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಿಲಿಕೆ ಕೂಡ ಇರ್ತೈತಿ.
ಸ್ನೇಹಿತರೆ ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ಬೋದು. ಒಂದೊಂದಾಗಿ ಪೋಸ್ಟ್ ವೈಸ್ ನೋಡ್ತಾ ಹೋದರೆ ಈಗ ಆಫೀಸ್ ಅಸಿಸ್ಟೆಂಟ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೇಕಂತ ಇರ್ತಾರಲ್ಲ, ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ಬೋದು 7,972 ಪೋಸ್ಟ್ಗಳು ಇದ್ದಿರ್ತಾವೆ ಆಫೀಸರ್ ಅಸಿಸ್ಟೆಂಟ್ನಲ್ಲಿ. ಮತ್ತು ಆಫೀಸರ್ಸ್ ಸ್ಕೇಲ್ 1 ಇದರಲ್ಲಿ ಟೋಟಲ್ ಆಗಿ 3,907 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೂ ಕೂಡ ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಆಫೀಸರ್ ಸ್ಕೇಲ್ 2 ಇದಕ್ಕೆ ಟೋಟಲ್ ಆಗಿ 1,139 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದು ಗ್ರ್ಯಾಜುಯೇಟ್ ಆಗಿರಬೇಕು ಪ್ಲಸ್ 2 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಮತ್ತು ಆಫೀಸರ್ಸ್ ಸ್ಕೇಲ್ 3 ಇದರಲ್ಲಿ ಟೋಟಲ್ ಆಗಿ 199 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ನೋಡ್ಬೋದು, ಇದಕ್ಕೆ ಗ್ರ್ಯಾಜುಯೇಟ್ ಆಗಿರಬೇಕು, ಇದರಲ್ಲಿ ಕೂಡ 5 ವರ್ಷ ನೀವು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ. ಸ್ನೇಹಿತರೆ ಮತ್ತು ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮಿನೇಷನ್ ಇರ್ತೈತಿ ಅಂತ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದವರಿಗೆ ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಇರ್ತೈತಿ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ 4 ಭಾಷೆ ಒಳಗೆ ನಮ್ಮ ಕರ್ನಾಟಕದವ್ರಿಗೆ ಎಕ್ಸಾಮಿನೇಷನ್ ಇರ್ತೈತಿ. ಇದರಲ್ಲಿ ನಿಮ್ಗೆ ಇಂಗ್ಲೀಷ್ ಬರ್ತೈತೆ ಅಂದರೆ ನೀವು ಇಂಗ್ಲೀಷ್ ಒಳಗೆ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಹಿಂದಿ ಬರ್ತೈತೆ ಅಂದರೆ ಹಿಂದಿ, ಕನ್ನಡ, ಕೊಂಕಣಿ ಈ ರೀತಿಯಾಗಿ 4 ಭಾಷೆನ ಕೊಟ್ಟಿರ್ತಾರೆ. ನಿಮ್ಗೆ ಅಪ್ಲಿಕೇಶನ್ ಹಾಕೋ ಮುಂದೆ ನಿಮ್ಗೆ ಯಾವ್ದು ಪರ್ಫೆಕ್ಟ್ ಬರ್ತೈತಿ, ನೀವು ಹಿಂದಿ ಒಳಗೆ ಏನಾದರೂ ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂತಿದ್ರೆ ಹಿಂದಿ ಸೆಲೆಕ್ಟ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು, ಇದು ಒಂದೇದ ಪ್ರಿಲಿಮಿನರಿ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ತೈತಿ. ಮತ್ತು ಇದು ಆಫೀಸರ್ ಸ್ಕೇಲ್ 1 ಎಕ್ಸಾಮ್ ಪ್ಯಾಟರ್ನ ಇಲ್ಲಿ ನೋಡ್ಕೋಬೋದು. ಇದು ಆಫೀಸರ್ ಸ್ಕೇಲ್ 1. ಮತ್ತು ಇದು ಮೇನ್ ಎಕ್ಸಾಮಿನೇಷನ್ ಪ್ಯಾಟರ್ನ ಇಲ್ಲಿ ನೋಡ್ಬೋದು. ಇದು ಮೇನ್ ಎಕ್ಸಾಮಿನೇಷನ್ನ ಆಫೀಸ್ ಅಸಿಸ್ಟೆಂಟ್ ಅದ. ಮತ್ತು ಆಫೀಸರ್ಸ್ ಸ್ಕೇಲ್ 1 ಎಕ್ಸಾಮ್ ಪ್ಯಾಟರ್ನ್ ನೋಡ್ಬೋದು. ಸ್ನೇಹಿತರೆ ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ. ಅಲ್ಲಿ ನೀವು ಇನ್ನೊಮ್ಮೆ ನೋಡ್ಕೋಬೋದು ಯಾವ ಚಾಪ್ಟರ್ ಮೇಲೆ ಹೆಂಗೆ ಎಷ್ಟೆಷ್ಟು ಕ್ವಶನ್ ಕೇಳ್ತಾರಂತ. ಇಲ್ಲಿ ನೋಡೋದು ಇಲ್ಲಿ ನೋಡೋದು ಆಫೀಸರ್ ಸ್ಕೇಲ್ 2 ಎಕ್ಸಾಮಿನೇಷನ್ ಇದೆ. ಮತ್ತು ಅದ್ರ ಜೊತೆಗೆ ಆಫೀಸರ್ ಸ್ಕೇಲ್ 2 ಇಲ್ಲಿ ಸ್ಕೇಲ್ 3 ಈ ರೀತಿಯಾಗಿ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರ್ತೈತಿ. ಮತ್ತು ನೆಗೆಟಿವ್ ಮಾರ್ಕಿಂಗ್ ನೋಡ್ತಾ ಹೋಗೋದಾದರೆ 0.25 ಈ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ. ಅಲ್ಲಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫೀಸ್ ಇಂಟಿಮೇಷನ್ ಚಾರ್ಜಸ್ ನೋಡ್ಬೋದು. ಆಫೀಸರ್ಸ್ ಇಲ್ಲಿ ನೋಡ್ಬೋದು ಆಫೀಸರ್ಸ್ 1, 2, 3 ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಇದಕ್ಕೆ SC ST PWD ವರ್ಗದ ಅಭ್ಯರ್ಥಿಗಳಿಗೆ 175 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು 850 ರೂಪಾಯಿ ಇಂಥ ಅಭ್ಯರ್ಥಿಗಳಿಗೆ 850 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಆಫೀಸ್ ಅಸಿಸ್ಟೆಂಟ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೇಕಂತ ಇರ್ತಿರಲ್ಲ ಇಲ್ಲಿ ನೋಡ್ಬೋದು SC ST PWD ESM DSM ವರ್ಗದ ಅಭ್ಯರ್ಥಿಗಳಿಗೆ 175 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಉಳಿದಂಥ ಅಭ್ಯರ್ಥಿಗಳಿಗೆ 850 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋದಾದರೆ ನಮ್ಮ ಕರ್ನಾಟಕದವರಿಗೆ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರ್ತೈತಿ ಅಂತ ನೋಡ್ಬೋದು. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಗಳಿದೆ. ಈಚೆ ಕಡೆದು ಮತ್ತು ಮೇನ್ ಎಕ್ಸಾಮಿನೇಷನ್ ಸೆಂಟರ್ಗಳಾಗಿರ್ತೈತಿ. ಈಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎಲ್ಲಿ ಬರ್ಬೋದಪ್ಪ ಅಂತ ನೋಡ್ತಾ ಹೋದಾದರೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಗಳಾದವು. ಇದು ಅರ್ಜಿಯನ್ನು ಏನು ಹಾಕ್ತಿರ್ತಾರಲ್ಲ ಆವಾಗ ನಿಮ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಗಳ ಚೂಸ್ ಮಾಡ್ಕೊಳಕ್ಕೆ 4 ರಿಂದ 5 ಆಪ್ಷನ್ ಇರ್ತೈತೆ. ಅದರೊಳಗೆ ನೀವು ಸಮೀಪ ಹಾಕೋ ಅದನ್ನು ಚೂಸ್ ಮಾಡ್ಕೋಬೋದು. ಮತ್ತು ಮೇನ್ ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲಿ ಅದಾವಪ್ಪ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ಉಡುಪಿ ಇದು ಮೇನ್ ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ತೈತಿ. ನೀವು ಚೂಸ್ ಮಾಡ್ಕೊಂಬಂದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಗಳು ಬೇರೆ ತೊಗೋತೈತಿ ಮತ್ತು ಮೇನ್ ಎಕ್ಸಾಮಿನೇಷನ್ ಸೆಂಟರ್ಗಳು ಬೇರೆ ತೊಗೋತೈತಿ.